ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ವಾಹನ. ಪರಿಣಾಮ ಸ್ಥಳದಲ್ಲೇ 3 ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗುವಾಗ ಈ ಅಪಘಾತ ಸಂಭವಿಸಿದೆ. ಯಾದಗಿರಿಯ ಮಡ್ನಾಳ್ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದೆ. ರಸ್ತೆ ಬದಿ ಇರುವಂತಹ ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ವೆಹಿಕಲ್ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಪರಿಣಾಮ ಸ್ಥಳದಲ್ಲೇ 3 ಕೂಲಿ ಕಾರ್ಮಿಕರ ದುರ್ಮರಣವಾಗಿದೆ. ಕೆಲಸ ಮುಗಿಸಿ ಮನೆಗೆ ರಿಟರ್ನ್ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಯಾದಗಿರಿಯ ಮಡ್ನಾಳ್ ಗ್ರಾಮದ ಬಳಿ ದುರಂತ ನಡೆದು ಹೋಗಿದೆ. 35 ವರ್ಷದ ಭಾಗ್ಯಶ್ರೀ ಹಾಗೆ 30 ವರ್ಷದ ಸತ್ಯಮ್ಮ, 18 ವರ್ಷದ ಹೊನ್ನಿಗಮ್ಮ ಮೃತಪಟ್ಟಿದ್ದಾರೆ. ಕಸ ತೆಗೆಯುವ ಕೂಲಿ ಕೆಲಸಕ್ಕೆ ಈ ಕಾರ್ಮಿಕರು ತೆರಳಿದ್ರು. ಈ ಸಂದರ್ಭದಲ್ಲಿ ಕೆಲಸ ಮುಗಿಸಿ ವಾಪಸ್ ಅವರ ಊರಿಗೆ ಅಥವಾ ಮನೆಗೆ ಹೋಗ್ತಾ ಇದ್ರು. ಆಗ ಬೊಲೆರೋ ಚಾಲಕನ ಕಂಟ್ರೋಲ್ ತಪ್ಪಿ ಈ ರೀತಿ ಅಪಘಾತ ನಡೆದು ಹೋಗಿದೆ. ಅಪಘಾತದಲ್ಲಿ ಇನ್ನೂ 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಶಹಾಪುರ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ PSI ದೇವೇಂದ್ರ ರೆಡ್ಡಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಕೂಡ ಆ ದೃಶ್ಯದಲ್ಲಿ. ಕೆಲಸ ಮುಗಿಸಿ ವಾಪಸ್ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಆ ಒಂದು ಗಾಡಿಯಲ್ಲಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ, ಒಂದು 10 ರಿಂದ 11 ಜನ ಇರಬಹುದು. ಈ ಸಂದರ್ಭದಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿ ಪಕ್ಕದಲ್ಲೇ ಇದ್ದಂಥ ರಸ್ತೆ ಬದಿ ಇದ್ದಂಥ ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಬೊಲೆರೋ ವಾಹನ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಹೀಗಾಗಿ ನೀವು ನೋಡ್ಬೋದು ಅಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಕಂಬಗಳನ್ನ ಇನ್ನೂ ಫಿಕ್ಸ್ ಮಾಡೋದಕ್ಕಂತ ರಸ್ತೆ ಸೈಡ್ ಲಾಟ್ ಹಾಕಿದ್ದಾರೆ. ಅಲ್ಲಿ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಹೀಗಾಗಿ ಅದರಲ್ಲಿದ್ದಂಥ 3 ಮೃತಪಟ್ಟಿದ್ದಾರೆ ಕೂಲಿ ಕಾರ್ಮಿಕರು. ಜೊತೆಗೆ ಇನ್ನೂ 8 ಮಂದಿ ಇರ್ತಾರೆ, ಅವರಿಗೆ ಗಂಭೀರವಾದಂತಹ ಗಾಯವಾಗಿದೆ. 35 ವರ್ಷದ ಭಾಗ್ಯಶ್ರೀ, 30 ವರ್ಷದ ಸತ್ಯಮ್ಮ ಹಾಗೆ 18 ವರ್ಷದ ಹೊನ್ನಿಂಗಮ್ಮ ಮೃತಪಟ್ಟಿದ್ದಾರೆ. ಯಾದಗಿರಿಯ ಮಡ್ನಾಳ್ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು. ರಸ್ತೆ ಬದಿ ಈ ರೀತಿ ಕಂಬಗಳನ್ನ ಹಾಕಿರ್ತಾರೆ ನೆಡೋದಕ್ಕಾಗಿ, ಅದಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆ ಈ ಬೊಲೆರೋ ವಾಹನ. ಹೀಗಾಗಿ ಆ 3 ವಿಧಿವಶರಾಗಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯದಲ್ಲಿ. ಪಾಪ ಕೆಲಸಕ್ಕಾಗಿ ತೆರಳಿದ್ರು. ಏನೋ ಕಸ ತೆಗೆಯುವಂಥ ಒಂದು ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಕಾರ್ಮಿಕರು. ಒಂದು 10 ರಿಂದ 12 ಜನ ಹೋಗಿರ್ತಾರೆ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇರ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನು ನಿದ್ರೆ ಮಂಪರೋ ಅಥವಾ ಏನೋ ಗೊತ್ತಿಲ್ಲ, ಚಾಲಕನ ಕಂಟ್ರೋಲ್ ತಪ್ಪಿ ಈ ರೀತಿ ರಸ್ತೆ ಪಕ್ಕದಲ್ಲಿ ಇದ್ದಂಥ ಆ ಎಲೆಕ್ಟ್ರಿಕ್ ಕಂಬಗಳನ್ನು ಏನು ರಾಶಿ ಹಾಕಿದ್ದಾರೆ ಅದಕ್ಕೆ ಹೋಗಿ ಈ ಬೊಲೆರೋ ವಾಹನ ಡಿಕ್ಕಿ ಹೊಡೆಯುತ್ತೆ. ಹಾಗೆ ಅಲ್ಲೊಂದು ಕಂಬ ಕೂಡ ಇದೆ, ಕಂಬಕ್ಕೂ ಕೂಡ ಡಿಕ್ಕಿ ಆಗಿದೆ. ನೋಡಬಹುದು ನೀವು. ಅವರ ಡ್ರೈವರ್ ಈ ಕಡೆ ಆಪೋಸಿಟ್ ಸೀಟ್ಗೆ ಕರೆಕ್ಟಾಗಿ ಆ ಕಂಬಕ್ಕೆ ಹೋಗಿ ತಾಗಿದೆ. ಹೀಗಾಗಿ ಮೇ ಬಿ ಈ 3 ಜನ ಅದ್ರ ಸಮೀಪನೇ ಕೂತಿದ್ರು ಅನ್ಸುತ್ತೆ. ಹೀಗಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ.